ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಒಂದು ಸಿನಿಮಾ ದೊಡ್ಡ ಬಜೆಟ್ ಅಲ್ಲಿ ಮೂಡ್ ಬರ್ತಾ ಇದೆ ಅಂದ ಮಾತ್ರಕ್ಕೆ ಅದು ರಿಸ್ಕಿ ಪ್ರಾಜೆಕ್ಟ್ ಆಗಲ್ಲ. ಇರೋ ಟೆಂಪ್ಲೇಟ್ಸ್ ನ ಹೊಡೆದಾಕಿ ಸ್ಟಾರ್ ಇಮೇಜ್ ಅನ್ನುವಂತಹ ಟಾಪಿಕ್ ಅನ್ನ ಟೋಟಲಿ ಪಕ್ಕಕ್ಕೆ ಬಿಸಾಕಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ದೊಡ್ಡ ಬಜೆಟ್ ಕೂಡ ಹಾಕಿ ಟೋಟಲಿ ಯುನೀಕ್ ಕಾನ್ಸೆಪ್ಟ್ ನೊಂದಿಗೆ ಜನರನ್ನ ಅಟ್ರಾಕ್ಟ್ ಮಾಡ್ತೀವಿ ಅಂಡ್ ಅಲ್ಲಿಂದ ಯಶಸ್ಸನ್ನ ಗುರಿಯಾಗಿ ಇಟ್ಕೋತೀವಿ ಅನ್ನೋ ಹಂಬಲಾನೆ ಟಾಕ್ಸಿಕ್ ಅನ್ನ ಒನ್ ಆಫ್ ದ ರಿಸ್ಕಿಯೆಸ್ಟ್ ಪ್ರಾಜೆಕ್ಟ್ ಮಾಡಿ ಹಾಕಿದೆ ಅಂತ ಹೇಳ್ಬೋದು. ನಾನು ಇಲ್ಲಿ ರಿಸ್ಕ್ ಅಂದ್ರೆ ಫ್ಲಾಪ್ ಆಗುತ್ತೆ ಅಥವಾ ಹಿಟ್ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಅದೆಲ್ಲ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ರಿಲೀಸ್ಗೂ ಮುಂಚೆ ಈ ಸಿನಿಮಾ ಮೇಲಿರುವಂತಹ ಪ್ರೆಷರ್, ಎಕ್ಸ್ಪೆಕ್ಟೇಷನ್ಸ್, ಸ್ಕೇಲು, ಸ್ಟ್ರಾಟಜಿ ಇವೆಲ್ಲವನ್ನ ನೋಡಿದ್ರೆ ಈ ಪ್ರಾಜೆಕ್ಟ್ ಬೇರೆ ಲೆವೆಲ್ ಗ್ಯಾಂಬಲ್ ಅಂತಾನೆ ಅನ್ಸ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ರಿಸ್ಕ್ ನ ಮೇಕರ್ಸ್ ಕ್ರಿಯೇಟ್ ಮಾಡಿಲ್ಲ, ಸಿಚುಯೇಷನ್ ಕ್ರಿಯೇಟ್ ಮಾಡಿದೆ. ಯಶ್ ಅವರ ಇಮೇಜು, KGF ಸಕ್ಸಸ್, ಗೀತು ಮೋಹನ್ ದಾಸ್ ಅವರ ಫಿಲ್ಮ್ ಮೇಕಿಂಗ್ ಸ್ಟೈಲು, ರಿಪೀಟೆಡ್ ಡಿಲೇಸ್, ಗ್ಲೋಬಲ್ ಲೆವೆಲ್ ಅಲ್ಲಿ ಸದ್ ಮಾಡಬೇಕು ಅನ್ನುವಂತಹ ಆಂಬಿಷನ್, ಒಂದೊಂದು ಫ್ಯಾಕ್ಟರ್ ಕೂಡ ಈ ಪ್ರಾಜೆಕ್ಟ್ ಮೇಲೆ ಪ್ರೆಷರ್ ನ ಜಾಸ್ತಿ ಮಾಡ್ತಾ ಬಂದಿದೆ. ಹಾಗಾದ್ರೆ ಟಾಕ್ಸಿಕ್ ಯಾಕೆ ಈ ವರ್ಷದ ರಿಸ್ಕಿಯೆಸ್ಟ್ ಪ್ರಾಜೆಕ್ಟ್ ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ. ನಂಬರ್ 1, KGF ಸಕ್ಸಸ್ ಬ್ಲೆಸ್ಸಿಂಗಾ ಅಥವಾ ಪ್ರೆಷರಾ? KGF ಚಾಪ್ಟರ್ 2 ರಿಲೀಸ್ ಆಗಿ ಇವಾಗಲೇ 4 ವರ್ಷಗಳ ಮೇಲಾಗಿದೆ. ಆ ಸಿನಿಮಾ ರಿಲೀಸ್ ಆದ ದಿನ ಯಶ್ ಒಬ್ಬ ಕನ್ನಡದ ಸ್ಟಾರ್ ಆಗಿ ಮಾತ್ರ ಉಳಿದಿರಲಿಲ್ಲ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬದಲಾಗಿದ್ರು. ಅದು ಅವರ ಕೆರಿಯರ್ ನ ಕಂಪ್ಲೀಟ್ ಆಗಿ ಬದಲಾಯಿಸಿದಂತಹ ಸಿನಿಮಾ. ಆದ್ರೆ ಅದೇ ಗೆಲುವು ಈಗ ಟಾಕ್ಸಿಕ್ಗೆ ದೊಡ್ಡ ಚಾಲೆಂಜ್ ಆಗಿ ನಿಂತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ಆಡಿಯನ್ಸ್ ಥಿಯೇಟರ್ಗೆ ಹೋಗೋದು ಬರೀ ಯಶ್ ಸಿನಿಮಾನ ನೋಡೋದಕ್ಕಲ್ಲ, KGF ನ ನಂತರ ಯಶ್ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೆ. ಆಕ್ಚುಲಿ ಈ ಎರಡರ ಮಧ್ಯೆ ತುಂಬಾ ದೊಡ್ಡ ಡಿಫರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಟಾಕ್ಸಿಕ್ ಒಳ್ಳೆ ಸಿನಿಮಾನೇ ಆಗಬಹುದು, ಪರ್ಫಾರ್ಮೆನ್ಸಸ್ ಅಲ್ಲಿ ಗೆಲ್ಬಹುದು, ಆಕ್ಷನ್ ಸಾಲಿಡ್ ಆಗಿ ಮೂಡ್ ಬಂದಿರಬಹುದು. ಆದ್ರೆ ಥಿಯೇಟರ್ ಇಂದ ಹೊರಬಂದು KGF ರೇಂಜ್ಗೆ ಇಲ್ಲ ಅನ್ನುವಂತಹ ಮಾತುಗಳು ಬರ್ದೇ ಅಂತೂ ಇರಲ್ಲ ಅಲ್ವಾ. ಸಿನಿಮಾದ ಗುಣಮಟ್ಟ ಎಷ್ಟೇ ಉತ್ತಮವಾಗಿದ್ರು ಕಂಪ್ಯಾರಿಸನ್ ಅನ್ನೋದು ನಿಜವಾಗ್ಲೂ ಅವಾಯ್ಡ್ ಮಾಡೋದಕ್ಕೆ ಆಗದೆ ಇರುವಂತಹ ಒಂದು ವಿಷಯ. ಇದು ಯಶ್ ಅವ್ರಿಗೆ ಮಾತ್ರ ಅಲ್ಲ, ರಜನಿಕಾಂತ್ ಅವರ ಕೆರಿಯರ್ ಅಲ್ಲಿ ಎಂತಿರನ್ ಸಿನಿಮಾದ ನಂತರ ನಾವು ನೋಡಿದ್ವಿ. ಬಾಹುಬಲಿ ನಂತರ ಪ್ರಭಾಸ್ ಅವರ ಕೆರಿಯರ್ ಅಲ್ಲೂ ನೋಡಿದ್ವಿ. ಪಠಾನ್ ನಂತರ ಶಾರುಖ್ ಖಾನ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಹೇಗೆ ಇನ್ಕ್ರೀಸ್ ಆಯ್ತು ಅನ್ನೋದನ್ನ ಕೂಡ ನೋಡಿದ್ವಿ. ದೊಡ್ಡ ಬ್ಲಾಕ್ ಬಸ್ಟರ್ ಒಂದು ಆಕ್ಟರ್ ನ ಮಾರ್ಕೆಟ್ ಜಾಸ್ತಿ ಮಾಡುತ್ತೆ, ಆದ್ರೆ ಅದೇ ಬ್ಲಾಕ್ ಬಸ್ಟರ್ ಅವರ ಮುಂದಿನ ಪ್ರತಿ ಸಿನಿಮಾಗೆ ಬೆಂಚ್ ಮಾರ್ಕ್ ಕೂಡ ಆಗ್ಬಿಡುತ್ತೆ. ಯಶ್ ಅವ್ರಿಗೆ ಇವಾಗ ಅದೇ ಸ್ಟೇಜ್ ಬಂದಿದೆ. ಟಾಕ್ಸಿಕ್ ರಿಲೀಸ್ ಆಗೋ ಮೊದ್ಲೇನೆ ಅದು KGF ಜೊತೆಗೆ ಕಂಪೇರ್ ಆಗ್ತಿದೆ. ಅದು ಫೇರ್ ಕಂಪ್ಯಾರಿಸನ್ ಬಹುಶಃ ಅಲ್ಲ, ಆದ್ರೆ ಆಡಿಯನ್ಸ್ ಹೀಗೆ ಥಿಂಕ್ ಮಾಡೋದು. ಅದರಿಂದ ಈ ಸಿನಿಮಾ ಮೊದಲು ಗೆಲ್ಬೇಕಾಗಿರೋದು ಬಾಕ್ಸ್ ಆಫೀಸ್ ಅಲ್ಲಿ ಅಲ್ಲ, KGF ಮೆಮೊರಿ ಜೊತೆಗೆ. ಅದೇ ಈ ಪ್ರಾಜೆಕ್ಟ್ ನ ಮೊದಲ ದೊಡ್ಡ ರಿಸ್ಕ್. ನಂಬರ್ 2, ಗೀತು ಮೋಹನ್ ದಾಸ್ ಅವರ ಬಿಗ್ಗೆಸ್ಟ್ ಕ್ರಿಯೇಟಿವ್ ಗ್ಯಾಂಬಲ್. ನನಗೆ ಪರ್ಸ್ನಲಿ ಈ ಪ್ರಾಜೆಕ್ಟ್ ಅಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂತ ಅನ್ಸೋದು ಗೀತು ಮೋಹನ್ ದಾಸ್ ಅವರು. ಯಾಕಂದ್ರೆ ಅವರ ಫಿಲ್ಮೋಗ್ರಫಿ ನೋಡಿದ್ರೆ ಅವರು ಯಾವಾಗ್ಲೂ ಗ್ರೌಂಡೆಡ್, ಎಮೋಷನಲ್, ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರೀಸ್ ನ ಮಾಡಿರುವಂತಹ ಡೈರೆಕ್ಟರ್. ಸರಳತೆ, ರಿಯಲಿಸಂ, ಒಳ್ಳೆ ಪರ್ಫಾರ್ಮೆನ್ಸಸ್ಗಳು ಇವೆಲ್ಲ ಅವರ ಸಿನಿಮಾ ಲ್ಯಾಂಗ್ವೇಜ್. ಈಗ ಇಮ್ಯಾಜಿನ್ ಮಾಡಿ, ಅದೇ ಡೈರೆಕ್ಟರ್ಗೆ ಸಡನ್ಲಿ 500 ಕೋಟಿ ರೂಪಾಯಿ ರೇಂಜ್ ಅಲ್ಲಿ ಹೇಳಲಾಗ್ತಾ ಇರುವಂತಹ ಗ್ಲೋಬಲ್ ಸ್ಕೇಲ್ ಗ್ಯಾಂಗ್ಸ್ಟರ್ ಆಕ್ಷನ್ ಫಿಲಮ್ ಸಿಕ್ಬಿಡುತ್ತೆ. ಕನ್ನಡ, ಇಂಗ್ಲಿಷ್ ನಲ್ಲಿ ಶೂಟ್ ಮಾಡಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಪ್ಲಾನ್ ಮಾಡಿದ್ದಾರೆ. ಇದು ಬರೀ ದೊಡ್ಡ ಸಿನಿಮಾ ಅಲ್ಲ, ಕಂಪ್ಲೀಟ್ಲಿ ಡಿಫರೆಂಟ್ ಪ್ಲೇ ಗ್ರೌಂಡ್. ಇಲ್ಲಿ ನನಗೆ ಇಷ್ಟ ಆಗಿರುವಂತಹ ವಿಷಯ ಏನಂದ್ರೆ ಎಷ್ಟು ಸೇಫ್ ಆಪ್ಷನ್ ಚೂಸ್ ಮಾಡಿಲ್ಲ. ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಕೊಟ್ಟಂತಹ ಆಕ್ಟರ್ ಆಗಿದ್ರೆ ಕಮರ್ಷಿಯಲ್ ಡೈರೆಕ್ಟರ್ಸ್ ಲಿಸ್ಟ್ ತುಂಬಾ ದೊಡ್ಡದಿತ್ತು. ಆದ್ರೆ ಅವರು ಕಂಪ್ಲೀಟ್ಲಿ ಬೇರೆ ವಿಷನ್ ಇರುವಂತಹ ಫಿಲ್ಮ್ ಮೇಕರ್ ಜೊತೆಗೆ ವರ್ಕ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಅದು ಎಕ್ಸೈಟಿಂಗ್ ಕೂಡ ಹೌದು, ರಿಸ್ಕ್ ಕೂಡ ಹೌದು. ಯಾಕಂದ್ರೆ ಗೀತು ಮೋಹನ್ ದಾಸ್ ಅವರು ಕಮರ್ಷಿಯಲ್ ಆಕ್ಷನ್ ಸಿನಿಮಾ ಮಾಡ್ತಿದ್ದಾರೆ ಅಂತ ಅಲ್ಲ, ಅವರು ತಮ್ಮ ಫಿಲ್ಮ್ ಮೇಕಿಂಗ್ ಐಡೆಂಟಿಟಿನ ಮೇಂಟೈನ್ ಮಾಡ್ತಾ ಅದನ್ನ ಕಮರ್ಷಿಯಲ್ ವರ್ಲ್ಡ್ ಜೊತೆಗೆ ಬ್ಲೆಂಡ್ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ವರ್ಕ್ ಆದ್ರೆ ಇಂಡಿಯನ್ ಆಕ್ಷನ್ ಸಿನಿಮಾಗಳಿಗೆ ಕಂಪ್ಲೀಟ್ಲಿ ಹೊಸ ಫ್ಲೇವರ್ ಸಿಗಬಹುದು. ಆದ್ರೆ ವರ್ಕ್ ಆಗದೆ ಹೋದ್ರೆ ಕ್ರಿಟಿಸಿಸಂ ಮೊದಲು ಡೈರೆಕ್ಟರ್ ಮೇಲೆ ಬರುತ್ತೆ. ಕಮರ್ಷಿಯಲ್ ಸಿನಿಮಾ ಹ್ಯಾಂಡಲ್ ಮಾಡೋದಕ್ಕೆ ಆಗಿಲ್ಲ, ಸ್ಕೇಲ್ ನ ಹ್ಯಾಂಡಲ್ ಮಾಡೋದಕ್ಕೆ ಆಗಿಲ್ವೇನೋ, ಹೀಗೆ 100 ಡಿಸ್ಕಷನ್ಗಳು ಶುರು ಆಗ್ಬಿಡುತ್ತೆ. ನನ್ನ ಪ್ರಕಾರ ಟಾಕ್ಸಿಕ್ ನ ಬಿಗ್ಗೆಸ್ಟ್ ಗ್ಯಾಂಬಲ್ ಇಲ್ಲಿನ ಕಾನ್ಸೆಪ್ಟ್ ಅಂಡ್ ಪ್ರೆಸೆಂಟೇಷನ್ ಸ್ಟೈಲ್ ಅಲ್ಲ, ಗೀತು ಮೋಹನ್ ದಾಸ್ ಅವರ ವಿಷನ್. ಯಾಕಂದ್ರೆ ಇವಾಗ ಅವರು ಮಾಡ್ತಿರುವಂತಹ ಸಿನಿಮಾ ಅವರ ಪ್ರೀವಿಯಸ್ ವರ್ಕ್ ಜೊತೆಗೆ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿನ ಸವಾಲುಗಳು ಸ್ವಲ್ಪ ಕಷ್ಟನೇ. ಮಾಡ್ತಿರುವಂತಹ ವರ್ಕ್ ನ ಮೆಚ್ಚೋರ್ಗಿಂತಲೂ ಅದರಲ್ಲಿ ತಪ್ಪು ಕಂಡಿಡಿಯವರೇ ಜಾಸ್ತಿ. ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಿತ್ತು, ಹಂಗಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನುವಂತಹ ಮಾತು ಸಹ ಕೇಳ್ಬರ್ಬೋದು. ಗೀತು ಮೋಹನ್ ದಾಸ್ ಅವರು ತಮ್ಮ ಫಿಲ್ಮ್ ಮೇಕಿಂಗ್ ಸ್ಟೈಲ್ಗೆ ಈ ಆಕ್ಷನ್ ನ ತಡ್ಕ ಹಾಕಿ ಏನ್ ಕುಕ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ನಂಬರ್ 3, ದೊಡ್ಡ ಬಜೆಟ್, ದೊಡ್ಡ ಎಕ್ಸ್ಪೆಕ್ಟೇಷನ್. ಮುಂಚೆ ಒಂದು ಟೈಮಲ್ಲಿ 200 ಕೋಟಿ ರೂಪಾಯಿ ಬಜೆಟ್ ಅಂದ್ರೆ ಅಲ್ಲಿ ಬೇರೆನೆ ಒಂದು ಆರಾ ಇರ್ತಾ ಇತ್ತು. ಇವಾಗ ಇಂಡಿಯನ್ ಸಿನಿಮಾದಲ್ಲಿ 300 ಕೋಟಿ, 400 ಕೋಟಿ, 500 ಕೋಟಿ ಬಜೆಟ್ ಅನ್ನೋದು ಬಹಳನೇ ಕಾಮನ್ ಆಗೋಗಿದೆ. ರಿಪೋರ್ಟ್ಸ್ ನ ಪ್ರಕಾರ ಟಾಕ್ಸಿಕ್ ಇಂಡಿಯಾ ಸಿನಿಮಾದ ಎಕ್ಸ್ಪೆನ್ಸಿವ್ ಪ್ರಾಜೆಕ್ಟ್ ಗಳಲ್ಲಿ ಒಂದು. ಮೇಕರ್ಸ್ ಎಕ್ಸಾಕ್ಟ್ ನಂಬರ್ ಅನ್ನ ರಿವೀಲ್ ಮಾಡಿಲ್ಲ, ಆದ್ರೆ ಇಂಡಸ್ಟ್ರಿ ಡಿಸ್ಕಷನ್, ಟ್ರೇಡ್ ರಿಪೋರ್ಟ್ಸ್, ಬಿಟ್ಟಿರುವಂತಹ ಪ್ರಮೋಷನಲ್ ಕಂಟೆಂಟ್ ಎಲ್ಲ ನೋಡಿದ್ರೆ ಈ ಪ್ರಾಜೆಕ್ಟ್ ಸ್ಕೇಲು ತುಂಬಾನೇ ದೊಡ್ಡದು ಅನ್ನೋದು ಕ್ಲಿಯರ್. ಈ ದೊಡ್ಡ ನಂಬರ್ಸ್ ಜೊತೆಗೆ ಮೇಕರ್ಸ್ಗೆ ಒಂದಷ್ಟು ಗ್ರ್ಯಾಂಡ್ ಆಗಿ ಸಿನಿಮಾನ ಸ್ಟಿಚ್ ಮಾಡುವಂತಹ ಫ್ಲೆಕ್ಸಿಬಿಲಿಟಿಯನ್ನು ಸಿಗುತ್ತೆ. ಆದ್ರೆ ಅಟ್ ದ ಸೇಮ್ ಟೈಮ್ ಆಡಿಯನ್ಸ್ ನ ಎಕ್ಸ್ಪೆಕ್ಟೇಷನ್ ಗಗನಕ್ಕೆ ಕೂಡ ಇರುತ್ತೆ.
ಸಿನಿಮಾ ದೊಡ್ಡ ಬಜೆಟ್ ಅಲ್ಲಿ ಮಾಡಿದ್ರೆ ಆಡಿಯನ್ಸ್ ಆಟೋಮೆಟಿಕಲಿ ಇದು ಆರ್ಡಿನರಿ ಎಕ್ಸ್ಪೀರಿಯನ್ಸ್ ಆಗಿರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ವಿಜುವಲಿ ಎಕ್ಸ್ಟ್ರಾರ್ಡಿನರಿ ಆಗಿರಬೇಕು, ಆಕ್ಷನ್ ಹೊಸ ಲೆವೆಲ್ ಅಲ್ಲಿ ಇರಬೇಕು, ಮ್ಯೂಸಿಕ್ ಥಿಯೇಟರ್ನ ಶೇಕ್ ಮಾಡಬೇಕು, ಪ್ರೊಡಕ್ಷನ್ ಡಿಸೈನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕು. ಇವೆಲ್ಲ ಸ್ಯಾಟಿಸ್ಫೈ ಮಾಡೋದು ಅಷ್ಟು ಸುಲಭ ಅಲ್ಲ. ಅದ್ರ ಜೊತೆಗೆ ಇನ್ನೊಂದು ಚಾಲೆಂಜ್ ಇದೆ. ಯಶ್ ಅವರು ಇವಾಗ ಬರೀ ಆಕ್ಟರ್ ಮಾತ್ರ ಅಲ್ಲ, ಪ್ರೊಡ್ಯೂಸರ್ ಕೂಡ ಹೌದು. ಕ್ರಿಯೇಟಿವ್ ಡಿಸಿಷನ್ಸ್ ಅಲ್ಲಿ ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ. ಅಂದ್ರೆ ಸಿನಿಮಾ ಗೆದ್ರೆ ಅಪ್ರಿಸಿಯೇಷನ್ ಶೇರ್ ಆಗುತ್ತೆ, ಆದ್ರೆ ಮಿಸ್ ಆದ್ರೆ ಕ್ರಿಟಿಸಿಸಮ್ ಕೂಡ ಡೈರೆಕ್ಟ್ ಅವ್ರ ಮೇಲೆನೆ ಬರುತ್ತೆ. ಅಷ್ಟೇ ಅಲ್ಲ, ಈ ಸಿನಿಮಾನ ರಿಪೀಟೆಡ್ಲಿ ಗ್ಲೋಬಲ್ ಫಿಲಂ, ಗ್ಲೋಬಲಿ ಅಲೈನ್ ರಿಲೀಸ್, ಶಾರ್ಟ್ ಇನ್ ಇಂಗ್ಲಿಷ್ ಅಂತ ಪ್ರೆಸೆಂಟ್ ಮಾಡ್ತಾ ಬಂದಿದ್ದಾರೆ. ಅದರಿಂದ ಎಕ್ಸ್ಪೆಕ್ಟೇಷನ್ಸ್ ಕರ್ನಾಟಕ ಅಥವಾ ಸೌತ್ ಇಂಡಿಯಾಗೆ ಲಿಮಿಟ್ ಆಗಿಲ್ಲ, ವರ್ಲ್ಡ್ ವೈಡ್ ಆಡಿಯನ್ಸ್ಗೆ ಸೆಲ್ ಮಾಡಬೇಕಾದಂತಹ ಪ್ರೆಷರ್ ಕ್ರಿಯೇಟ್ ಆಗಿದೆ. ಮೇಕರ್ಸ್ ರಿಲೀಸ್ ಡೇಟ್ ನ ಪೋಸ್ಟ್ಪೋನ್ ಮಾಡಿದ್ದು ಕೂಡ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ ನ ಅಲೈನ್ ಮಾಡೋದಕ್ಕೆ ಅಂತ ಅಫಿಷಿಯಲಿ ಕೂಡ ಹೇಳಿದ್ರು. ನನ್ನ ಪ್ರಕಾರ ಟಾಕ್ಸಿಕ್ ನ ಬಜೆಟ್ ರಿಸ್ಕ್ ಅಲ್ಲವೇ ಅಲ್ಲ, ಬಜೆಟ್ ಜೊತೆಗೆ ಬಂದಿರುವಂತಹ ಆ ಎಕ್ಸ್ಪೆಕ್ಟೇಷನ್ ನಿಜವಾದ ರಿಸ್ಕ್. ನಂಬರ್ 4, ಮಿಸ್ಟ್ರಿ ಮಾರ್ಕೆಟಿಂಗ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತಾ ಅಥವಾ ಎಕ್ಸ್ಪೆಕ್ಟೇಷನ್ಸ್ ನ ಜಾಸ್ತಿ ಮಾಡುತ್ತಾ? ಇವತ್ತಿನ ಸಿನಿಮಾ ಪ್ರಮೋಷನ್ಸ್ ನೋಡಿದ್ರೆ ಒಂದು ಪ್ಯಾಟರ್ನ್ ಇದೆ. ಟೀಸರ್ ಬರುತ್ತೆ, ಕ್ಯಾರೆಕ್ಟರ್ ಪೋಸ್ಟರ್ಸ್ ಬರುತ್ತೆ, ಮೋಷನ್ ಪೋಸ್ಟರ್ಸ್ ಬರುತ್ತೆ, ಸಾಂಗ್ ರಿಲೀಸ್ ಆಗುತ್ತೆ, BTS ವಿಡಿಯೋಸು ಬಂದ್ಬಿಡುತ್ತೆ, ಇಂಟರ್ವ್ಯೂಸು ಮಾಡ್ತಾರೆ. ಆಲ್ಮೋಸ್ಟ್ ರಿಲೀಸ್ಗೂ ಮುಂಚೆ ಆಡಿಯನ್ಸ್ಗೆ ಸಿನಿಮಾದ ಅರ್ಧ ಕತೆ ಗೊತ್ತಾಗಿರುತ್ತೆ. ಆದ್ರೆ ಟಾಕ್ಸಿಕ್ ಕಂಪ್ಲೀಟ್ಲಿ ಆಪೋಸಿಟ್ ರೂಟ್ ಅನ್ನ ಹಿಡಿದಿದೆ. ಇಷ್ಟು ದೊಡ್ಡ ಸಿನಿಮಾ ಆಗಿದ್ರು ಸಹ ಅಫಿಷಿಯಲ್ ಕಂಟೆಂಟ್ ಬಹಳನೇ ಲಿಮಿಟೆಡ್. ಒಂದಷ್ಟು ಪೋಸ್ಟರ್ಸ್, ಗ್ಲಿಮ್ಸ್ಗಳು, 2 ಸಾಂಗ್ ಅಷ್ಟೇ. ಈಗ ಟ್ರೈಲರ್ ರಿಲೀಸ್ ಡೇಟ್ ಆಗಸ್ಟ್ 8ಕ್ಕೆ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಅದು ರಿಲೀಸ್ ಆಗೋವರೆಗೂ ಫ್ಯಾನ್ಸ್ ಇಮ್ಯಾಜಿನೇಷನ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಸ್ಟ್ರಾಟಜಿ ನನಗೇನೋ ಇಷ್ಟನೇ. ಯಾಕಂದ್ರೆ ಮಿಸ್ಟ್ರಿ ಪ್ರಿಸರ್ವ್ ಮಾಡೋದು ಒಳ್ಳೆ ವಿಷಯ, ಆದ್ರೆ ಅದರಲ್ಲೂ ಒಂದು ರಿಸ್ಕ್ ಇದೆ. ಇನ್ಫಾರ್ಮೇಶನ್ ಕಡಿಮೆ ಆದಷ್ಟು ಇಮ್ಯಾಜಿನೇಷನ್ ಜಾಸ್ತಿ ಆಗುತ್ತೆ. ಇಮ್ಯಾಜಿನೇಷನ್ ಜಾಸ್ತಿ ಆದಷ್ಟು ಎಕ್ಸ್ಪೆಕ್ಟೇಷನ್ ಆಟೋಮೆಟಿಕ್ ಆಗಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಫ್ಯಾನ್ಸು ಅವರೇ ಸಿನಿಮಾ ಬಗ್ಗೆ ತಮ್ಮ ತಲೆಯಲ್ಲಿ ಒಂದು ವರ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ರಿಲೀಸ್ ಆದ್ಮೇಲೆ ಒರಿಜಿನಲ್ ಸಿನಿಮಾ ಆ ಇಮ್ಯಾಜಿನೇಷನ್ಗೆ ಮ್ಯಾಚ್ ಆಗ್ಲಿಲ್ಲ ಅಂತ ಅಂದ್ರೆ ಸಿನಿಮಾ ಚೆನ್ನಾಗಿದ್ರು ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ಮೆಂಟ್ ಕೂಡ ಬರಬಹುದು. ಅದೇ ಮಿಸ್ಟ್ರಿ ಮಾರ್ಕೆಟಿಂಗ್ ನ ರಿಸ್ಕ್. ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದು ಸುಲಭ, ಆದ್ರೆ ಆ ಕ್ಯೂರಿಯಾಸಿಟಿಗೆ ತಕ್ಕಂತಹ ಪೇ ಆಫ್ ಕೊಡೋದು ತುಂಬಾನೇ ಕಷ್ಟ. ನಂಬರ್ 5, ಡಿಲೇ ಅಂಡ್ ಡಿಲೇ. ನನಗೆ ಈ ಪ್ರಾಜೆಕ್ಟ್ ಬಗ್ಗೆ ಕನ್ಸರ್ನಿಂಗ್ ಅನ್ಸುವಂತಹ ಇನ್ನೊಂದು ಪಾಯಿಂಟ್ ಅಂದ್ರೆ ರಿಪೀಟೆಡ್ ಡಿಲೇಸ್. ಮೊದಲಿಗೆ ಮಾರ್ಚ್ 19 ದುರಂದರ್ದ ರಿವೆಂಜ್ ನೊಂದಿಗೆ ಪೈಪೋಟಿಗೆ ಸಿದ್ಧವಾಗಿತ್ತು. ಅಂಡ್ ಈ ಡೇಟ್ ನಿಂದ ಪೋಸ್ಟ್ಪೋನ್ ಮಾಡಿದ್ದು ಒಂದು ಒಳ್ಳೆ ಡಿಸಿಷನ್ನೇ ಅಂತ ಹೇಳ್ತೀನಿ. ಯಾಕಂದ್ರೆ ದುರಂದರ್ ಹಾಗೂ ಟಾಕ್ಸಿಕ್ ಎರಡೂ ಸಿನಿಮಾಗಳಿಗೂ ಡಿಸರ್ವ್ ಮಾಡುವಂತಹ ಸ್ಪೇಸ್ ಸಿಗೋದು ಅಂಡ್ ಕಲೆಕ್ಷನ್ ಸ್ಪ್ಲಿಟ್ ಆಗೋದು ತಪ್ಪು. ಆಮೇಲೆ ಜೂನ್, ಆಮೇಲೆ ಗ್ಲೋಬಲಿ ಅಲೈನ್ ರಿಲೀಸ್ ನ ಗಮನದಲ್ಲಿ ಇಟ್ಕೊಂಡು ಇವಾಗ ಆಗಸ್ಟ್ 26ಕ್ಕೆ ಫಿಕ್ಸ್ ಆಗಿದೆ. ಮೇಕರ್ಸ್ ಕೊಟ್ಟಂತಹ ಎಕ್ಸ್ಪ್ಲನೇಷನ್ ನೋಡಿದ್ರೆ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಷನ್, ವರ್ಲ್ಡ್ ವೈಡ್ ರೋಲ್ ಔಟ್ ಮತ್ತೆ ಸಿನಿಮಾಗೆ ಡಿಸರ್ವ್ ಆಗುವಂತಹ ರಿಲೀಸ್ ಸ್ಕೇಲ್ಗೋಸ್ಕರ ಈ ಡಿಸಿಷನ್ ತಗೊಂಡಿದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಡಿಲೇಸ್ ನ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಕ್ವಾಲಿಟಿಗೋಸ್ಕರ ಡಿಲೇ ಮಾಡೋದು ಯಾವಾಗ್ಲೂ ವೆಲ್ಕಮ್. ಆದ್ರೆ ಆಡಿಯನ್ಸ್ ಸೈಕಾಲಜಿ ಸ್ವಲ್ಪ ಡಿಫರೆಂಟು. ಒಂದು ಸಲ ಡೇಟ್ ಅನೌನ್ಸ್ ಮಾಡಿದ್ರೆ ಕೌಂಟ್ ಡೌನ್ ಶುರು ಆಗ್ಬಿಡುತ್ತೆ. ಡೇಟ್ ಚೇಂಜ್ ಆದಾಗ ಕ್ಯೂರಿಯಾಸಿಟಿ ಇನ್ನಷ್ಟು ಜಾಸ್ತಿ ಆಗುತ್ತೆ. 2ನೇ ಸಲ ಚೇಂಜ್ ಆದಾಗಂತೂ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಮೇಲ್ ಹೋಗುತ್ತೆ. 3ನೇ ಸಲ ಚೇಂಜ್ ಆದಾಗ ಈ ಸಿನಿಮಾದಲ್ಲಿ ಅಂಥದ್ದು ಏನಪ್ಪಾ ಸ್ಪೆಷಲ್ ಇದೆ ಅನ್ನುವಂತಹ ಪ್ರಶ್ನೆ ಆಟೋಮೆಟಿಕ್ ಆಗಿ ಹುಟ್ಕೊಂಡ್ಬಿಡುತ್ತಲ್ವಾ. ಟಾಕ್ಸಿಕ್ಗೆ ಇವಾಗ ಅದೇ ಆಗಿದೆ ಅಂತ ನನಗನ್ನಿಸ್ತಾ ಇರೋದು. ರಿಲೀಸ್ ಡೇಟ್ ಬದಲಾದಂತಹ ಪ್ರತಿ ಸಲ ಸಿನಿಮಾ ಮೇಲೆ ಸ್ಪಾಟ್ ಲೈಟ್ ಇನ್ನಷ್ಟು ಜಾಸ್ತಿ ಆಗ್ತಾ ಬಂದಿದೆ. ಇದು ಎಷ್ಟು ಯೂಸ್ಫುಲ್, ಎಷ್ಟು ಪ್ರಾಬ್ಲಮ್ಯಾಟಿಕ್ ಅನ್ನುವಂತಹ ಪ್ರಶ್ನೆಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಉತ್ತರ ಸಿಗೋದು. ಇದಾಗಿತ್ತು ನಮ್ಮ ಅನಿಸಿಕೆ ಟಾಕ್ಸಿಕ್ ಸಿನಿಮಾನ ರಿಸ್ಕಿಯಸ್ಟ್ ಪ್ರಾಜೆಕ್ಟ್ ಆಗಿ ಮಾಡಿರುವಂತಹ ಕೆಲವು ಫ್ಯಾಕ್ಟರ್ಸ್ ನ ಬಗ್ಗೆ. ನಿಮ್ಗೆ ಈ ಎಲ್ಲದರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಟಾಕ್ಸಿಕ್ ಸಿನಿಮಾದ ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅನ್ನೋದನ್ನ ಕೂಡ ಹೇಳಿ. ಸೈನಿಂಗ್ ಆಫ್, ಮನು.